ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಅಕ್ಕರೆ ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಪ್ರಥಮ ಬಾರಿಗೆ ಕೃಷಿ ಮೇಳವನ್ನು ಆಯೋಜಿಸುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 5, 6 ಮತ್ತು 7ನೇ ತಾರೀಕು ವಿಸಿ ಫಾರಂ ಆವರಣದಲ್ಲಿ ಕೃಷಿ ಮೇಳವು ನಡೆಯಲಿದ್ದು, ಈ ಒಂದು ಕೃಷಿ ಮೇಳದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದು, ಜೊತೆಗೆ ನಮ್ಮ ಕೃಷಿ ಸಚಿವರಾದ ಚಲುವರಾಯಸ್ವಾಮಿಯವರು ಮತ್ತು ಇನ್ನಿತರ ಸಚಿವರು, ಶಾಸಕರು ಭಾಗವಹಿಸಲಿದ್ದಾರೆ. ಈ ಒಂದು ಕೃಷಿ ಮೇಳದ ಪ್ರಮುಖವಾದ ಆಕರ್ಷಣೆಗಳಾದಂಥ ಅನೇಕ ರೀತಿಯ ಬೆಳೆಗಳ ಪದ್ಧತಿಗಳು, ವಿವಿಧ ಬೆಳೆಗಳು ಮತ್ತು ತಂತ್ರಜ್ಞಾನಗಳನ್ನು ತಾವು ಇಲ್ಲಿ ಪಡೆಯಬಹುದು. ಯಂತ್ರೋಪಕರಣಗಳು ಮತ್ತು ಪಶುಗಳು ಮತ್ತು ಇತರ ಪ್ರಾಣಿಗಳ ಸಾಕು ಪ್ರಾಣಿಗಳ ಬಗ್ಗೆ ಒಂದು ಅತ್ಯುತ್ತಮವಾದ ವಸ್ತು ಪ್ರದರ್ಶನ ಇರುತ್ತದೆ. ಆದುದರಿಂದ ಎಲ್ಲ ರೈತ ಬಾಂಧವರು ಈ ಒಂದು ಕೃಷಿ ಮೇಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇತರ ಜಿಲ್ಲೆಗಳು, ಜೊತೆಗೆ ಇತರ ಜಿಲ್ಲೆಗಳಾದಂಥ ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಕಡೆಯಿಂದ ರೈತರು ಆಗಮಿಸಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ. ಈ ಕೃಷಿ ಮೇಳದಲ್ಲಿ ತಮಗೆ ಬೇಕಾದಂಥ ಬೆಳೆಗಳ ಪದ್ಧತಿಗಳು, ಹೊಸ ತಳಿಗಳನ್ನು ತಾವು ನೋಡಬಹುದು. ಈ ಸಾರಿ ಅತಿ ಮುಖ್ಯವಾಗಿ ಅರೆ ಉಷ್ಣವಲಯದ ಅನೇಕ ಬೆಳೆಗಳನ್ನು ನಾವು ಈ ಸಾರಿ ಪ್ರಚುರಪಡಿಸುತ್ತಿದ್ದು, ತಮ್ಮ ಬೆಳೆಗಳಲ್ಲಿ ಬೆಳೆಯಬಹುದು. ಅಂತರ ಬೆಳೆ ಬಗ್ಗೆ ಸಮಗ್ರ ಬೆಳೆಗಳು, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತೇವೆ. ಸೊ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಬೇಕು ಮತ್ತು ಮಾರುಕಟ್ಟೆ ವ್ಯವಸ್ಥೆ, ಇತರೆ ಅನೇಕ ವಿಚಾರಗಳ ಬಗ್ಗೆ ರೈತರ ವಿಜ್ಞಾನಿಗಳ ಜೊತೆ, ಅಧಿಕಾರಿಗಳ ಜೊತೆ ಸಂವಾದ ಮಾಡಿ ಹೇಗೆ ತಾವು ಮಾರುಕಟ್ಟೆಯನ್ನು ಮತ್ತು ಆ ಒಂದು ವಸ್ತುಗಳನ್ನು ಯಾವ ರೀತಿ ನೀವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ಮೌಲ್ಯೀಕರಣ ಅಂತ ಮಾಡುವಂಥದ್ದು ನಾವು ತಿಳಿದುಕೊಂಡು ರೈತರು ತಾವು ಬೆಳೆದ ಬೆಳೆಗೆ ನೇರವಾಗಿ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವುದಕ್ಕೆ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಈ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಭಾಳ ಮುಖ್ಯವಾದ ಬೇಕಾದಂಥ ಅವಶ್ಯಕತೆ ಇಂದಿನ ಈ ಒಂದು ದಿನಗಳಲ್ಲಿ ಭಾಳ ಮುಖ್ಯವಾಗಿ ಎಲ್ಲರೂ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ತಾವು ಹೆಚ್ಚು ಆದಾಯವನ್ನು ಪಡೆಯಬಹುದಾಗಿದೆ. ಎಲ್ಲರ ಜೊತೆಗೆ ಈ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಂಥ ಅನೇಕ ಯುವ ರೈತರು, ರೈತ ಮಹಿಳೆಯರನ್ನು ನಾವು ಸನ್ಮಾನಿಸ್ತಾ ಇದ್ದೀವಿ. ಅವರ ಒಂದು ಯಶೋಗಾಥೆಯನ್ನು ತಾವು ತಿಳ್ಕೊಂಡು ತಾವು ಅಳವಡಿಸ್ಕೊಂಡು ಈ ಒಂದು ಕೃಷಿಯನ್ನು ಆದಾಯವಾಗಿ ಮಾಡಿಕೊಳ್ಳೋದಕ್ಕೆ ಹೇಗೆ ತಾವು ಪ್ರಯತ್ನ ಮಾಡ್ಬೋದು ಅಂತೇಳಿ ತಾವು ಜೊತೆ ಚರ್ಚಿಸ್ಬೋದು. ಈ ರೀತಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಕೊಡಗು ಜಿಲ್ಲೆಯಿಂದ ಅನೇಕ ರೈತ ಬಾಂಧವರನ್ನು ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಸೊ ಆ ಸಂಘದಲ್ಲಿ ತಾವು ಅವ್ರ ಜೊತೆ ಚರ್ಚಿಸಿ ತಾವು ಉತ್ತಮವಾದ ಅಳವಡಿಕೆಯನ್ನು ಮಾಡಿಕೊಂಡು ಯಶಸ್ಸನ್ನು ಪಡಿಬೇಕಾಗ್ತದೆ. ಈ ಸರಿ ಇನ್ನೂ ಅತಿ ಮುಖ್ಯವಾಗಿ ಅಂದರೆ ಈ ಮಂಡ್ಯ, ಮೈಸೂರು ಪ್ರಾಂತ್ಯ ಏನಿದೆ, ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ನೀರಿನ ಲಭ್ಯತೆ ಇದ್ದು ಸಿಹಿ ನೀರಿನಲ್ಲಿ ಬೆಳೆಯಬಹುದಾದ ಮೀನುಗಳು ಮತ್ತು ಮುತ್ತಿನ ಕೃಷಿಯನ್ನು ಈ ಸರಿ ತಾವು ನೋಡ್ಬೋದು ಮತ್ತು ಸಾಧ್ಯವಾದಲ್ಲಿ ಅದನ್ನು ಅಳವಡಿಸ್ಕೊಂಡು ಅದರಲ್ಲೂ ಆದಾಯ ಪಡೆಯೋದಕ್ಕೆ ಅನುಕೂಲ ಮಾಡ್ಕೋಬೋದು. ಸೊ ಈ ನಿಟ್ಟಿನಲ್ಲಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಸಿಗುತ್ತೆ. ಮತ್ತೊಂದು ವಿದ್ಯಾರ್ಥಿಗಳಿಗೆ ವಿಸ್ಮಯ ಕೀಟ ಪ್ರಪಂಚದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಭಾಗವಹಿಸ್ಬೋದು. ಮಕ್ಕಳು ಭಾಳ ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ಸೊ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿರ್ಬೋದು ಮತ್ತು ಸಾರ್ವಜನಿಕರು ಹೇಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಏನು ಅನ್ನೋದನ್ನು ಸಾರ್ವಜನಿಕರು ತಿಳ್ಕೋಬೇಕು. ಮತ್ತು ಆಹಾರ ಉತ್ಪಾದನೆಯ ಪಾತ್ರ ಹೇಗೆ ಆಹಾರ ಉತ್ಪಾದನೆ ಆಗ್ತದೆ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಕೃಷಿಗೆ ಭಾಳಷ್ಟು ಭವಿಷ್ಯವಿದೆ. ಈಗಾಗಲೇ ನಾವು ಕೃಷಿಯಿಂದಾಗಿ ಆಹಾರದ ಉತ್ಪಾದನೆ ಮಾಡ್ತಾಯಿದ್ದೀವಿ. ಮೇವಿನ ಬೆಳೆಗಳು ಕೃಷಿಯಿಂದ, ರೈತರಿಂದ ಬರ್ತಾಯಿದೆ. ಮತ್ತು ಪಶುಗಳ ಆಹಾರವನ್ನು ನಾವು ರೈತರಿಂದ ಪಡಿತಾ ಇದ್ದೀವಿ. ಅದೇ ಥರ ನಾವೆಲ್ಲ ಉಡುವಂಥ ಬಟ್ಟೆ ಅಥವಾ ಏನು ಕಾಗದಗಳು ಇವು ಮುಖ್ಯವಾಗಿ ಬರೋದು ರೈತರಿಂದಲೇ. ಸೊ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂಧನಗಳು, ಇವತ್ತು ಪೆಟ್ರೋಲು, ಡೀಸೆಲು ಎಲ್ಲ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಜೈವಿಕ ಇಂಧನದ ಪ್ರಾತ್ಯಕ್ಷಿಕೆಯನ್ನು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರೇ ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಮತ್ತು ಈ ಒಂದು ಜೈವಿಕ ಇಂಧನಗಳ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥ ಆಗಬೇಕು. ಅವಾಗ ರೈತರ ಬದುಕು ಹಸನಾಗ್ತದೆ, ಹೆಚ್ಚು ಲಾಭದಾಯಕ ಆಗ್ತದೆ. ಸೊ ಕೃಷಿ ಉತ್ಪನ್ನಗಳ ಏನು ಮಾರಾಟವನ್ನು ನೇರವಾಗಿ ನೀವು ಹೊರದೇಶಗಳಿಗೆ ಕಳಿಸ್ಬೋದು. ಇಲ್ಲಿ ಪ್ರಮುಖವಾಗಿ ನಾನು ಹೇಳೋದು ಇಷ್ಟಪಡೋದಂದರೆ, ಯಾವುದೇ ಉತ್ಪನ್ನಗಳನ್ನ ನೀವು ಯಾವುದೇ ಬೆಳೆಗಳನ್ನ ಬೆಳೆಯುವಾಗ ಯಾವ ಬೆಳೆಗೆ ಹೆಚ್ಚಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಇವತ್ತೇನಾಗಿದೆ, ಯಾವುದೋ ಮಾರುಕಟ್ಟೆ ಬೆಳಿತೀವಿ ನಾವು,
ಬೆಳೆದಂಥ ಬೆಳೆನ ಸರಿಯಾದ ತಳಿ ಹಾಕಲ್ಲ, ತಳಿಯಿಂದ ಹಿಡಿದು ಅದನ್ನು ಬೆಳೆಯುವ ಪದ್ಧತಿಯಿಂದ ಹಿಡಿದು ಪ್ರತಿಯೊಂದು ಭಾಳ ಮುಖ್ಯವಾಗುತ್ತೆ. ಆಗ ಮಾತ್ರ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ಬೋದು. ಸೊ ಇದಕ್ಕೂ ನಾವು ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಹೇಗೆ ಉತ್ಪನ್ನಗಳನ್ನು ರಫ್ತು ಮಾಡುವ ವಿಧಾನದ ಬಗ್ಗೆ ಅನೇಕ ಸಂಸ್ಥೆಗಳು, ಅಪೆಡಾ ಮತ್ತು ಕೆಪೆಕ್ ಅಂತೇಳಿ 2 ಸಂಸ್ಥೆಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವರಿಂದ ಮಾಹಿತಿ ಪಡ್ಕೊಂಡು ತಾವು ಉತ್ತಮವಾದ ಬೆಳೆಯನ್ನು ಬೆಳೆದು ಅದನ್ನು ಮೌಲ್ಯೀಕರಣ ಮಾಡಿ ನೀವು ಹೊರದೇಶಗಳಿಗೆ ರಫ್ತು ಮಾಡ್ಬೋದು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕೃಷಿ ಮೇಳದ ಯಶಸ್ಸು ಪ್ರಪ್ರಥಮವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ಮಾಡಿದ್ದೀವಿ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ವಿಶ್ವವಿದ್ಯಾಲಯ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ಈ ಒಂದು ಕೃಷಿ ಮೇಳವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಕೋರುತ್ತೇವೆ. ನಮಸ್ಕಾರ. ದೇಶ ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ.